ಇದನ್ನ ಸರಿಯಾಗಿ ತಿಳ್ಕೊಬೇಕು ಗಣಿತಗಳನ್ನ. ಈಗ ನೀವು ಎಲ್ಲಾ ರೀತಿಯ ಗಣಿತಗಳನ್ನ ವಿಸ್ತೀರ್ಣ ಲೆಕ್ಕ ಕಲ್ತಿದ್ರಿ ಅಂದ್ರೆ ಇದೇನು ನಿಮಗೆ ಬಹಳ ದೊಡ್ಡ ಬಿರಿ ಅಲ್ಲ. ನೋಡ್ರಿ ಹೆಂಗೆ ಹೇಳಿದ್ದೆ, ಇದರಾಗ ಒಂದು ಗಣಿತ ಬೇರೆನೆ ಅದ. ಯಾಕಂದ್ರೆ ಎಲ್ಲಾ ರೀತಿಯಿಂದ ವಿಚಾರ ಮಾಡ್ತಕ್ಕಂಥ ಗಣಿತಗಳು ಇರ್ತಾವ. ಈಗ ನಿಮ್ಗೆ ಇದು ಬಂದಿತ್ತು ಅಂದ್ರೆ ಮಾಡ್ರಿ, ನಾ ತಿಳಿಸ್ತು ಲಕ್ಷ ಕೊಟ್ಟು ನೋಡ್ರಿ. ಒಂದು ಆಯತಾಕಾರದ ಆಟದ ಮೈದಾನದ ಸುತ್ತಳತೆ 138 ಮೀಟರ್. ಅದೊಂದ ನೀವು ಸುತ್ತಳತೆ ಸೂತ್ರ ಹಚ್ಚಲೇಬೇಕು. ಸುತ್ತಳತೆ ಕೊಟ್ಟಾನಂದ್ರೆ ವಿಸ್ತೀರ್ಣ ಕೇಳ್ತಾನ ಅಂತ ತಿಳ್ಕೊಬೇಕು ನೀವು. ವಿಸ್ತೀರ್ಣ ಕೊಟ್ಟಿದ್ದ ಅಂದ್ರೆ ಸುತ್ತಳತೆ ಕೇಳ್ತಾನೆ, ಸುತ್ತಳತೆ ಕೊಟ್ಟಿದ್ದ ಭುಜ ಕೇಳ್ತಾನೆ, ವಿಸ್ತೀರ್ಣ ಕೊಟ್ಟಿದ್ದ ಭುಜ ಕೇಳ್ತಾನೆ. ಏನು ಕೇಳ್ತಾನೆ ಕೇಳುವಂಥ ಸಂಗತಿಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಗಣಿತಗಳನ್ನು ಹೇಳುವಾಗ ಲಕ್ಷ್ಯ ಕೊಟ್ಟು ಕಾಳಜಿಪೂರ್ವಕ ನೋಡಬೇಕು. ನೀವು ಸೂತ್ರ ಹಚ್ಚೋದ್ರಿಂದ ಆಮೇಲೆ ನೀವು ಅನುಪಾತದಾಗ ಬರ್ತದೆ ಇದು ಗಣಿತ. ನಾ ಹೇಳಿದ್ದಲ್ಲ ನಿಮ್ಗೆ ವಿಸ್ತೀರ್ಣಗಳು ಅನುಪಾತದಾಗ ಬರ್ತಿರ್ತಾವ. ಆಮೇಲೆ ಉದ್ದ ಕೊಟ್ಟಿಲ್ಲ, ಅಗಲ ಕೊಟ್ಟಿಲ್ಲ, ಆದ್ರೆ ಹೋಲಿಕೆ ಕೊಟ್ಟಾನ. ಹೆಂಗೆ ಉದ್ದಳತೆಯು ಅಗಲಕ್ಕಿಂತಲೂ 7 ಮೀಟರ್ ಹೆಚ್ಚಿಗೆ ಇದೆ ಅಂತ ಸೂತ್ರ. ನೀವು ಸೂತ್ರತೆ ಹಚ್ಚಬೇಕು. ಅಗಲ ಎಕ್ಸ್ ಹಚ್ಕೋಬೇಕು, ಉದ್ದ ಏನು ಹೇಳ್ಯಾನ ಅಗಲಕ್ಕಿಂತಲೂ 7 ಮೀಟರ್ ಹೆಚ್ಚಿಗೆ ಅಂದ್ರೆ ಎಕ್ಸ್ ಪ್ಲಸ್ 7 ಹಚ್ಕೋರಿ. ಅಗಲ ಎಕ್ಸ್ ಅಂತ ತಿಳ್ಕೊಬೇಕು. ಯಾಕಂದ್ರೆ ಇಲ್ಲಿ ಏನು ಮಾಡ್ಯಾನ ಹೆಚ್ಚದ ಅಂತ ಹೇಳು. ಯಾವುದಾದ್ರೂ ಒಂದು ತಕ್ಕೋಬೇಕು ನೀವು. ಏನು ಅಗಲ ಎಕ್ಸ್ ತಿಳ್ಕೊಂಡ್ರೆ ಅಗಲ್ ಬರ್ತದ. ಅಗಲದೊಳಗೆ ಅಗಲತೆ ಒಳಗೆ ನೀವು 7 ಮೀಟರ್ ಕೂಡ್ಸಿದ್ರೆ ಉದ್ದಾಗಿ ಬಿಡ್ತದ. ಆಮೇಲೆ ಇದನ್ನ 2 ರೀತಿ ಒಳಗೆ ಮಾಡಿ ಬೀಜಗಣಿತದ ಮಾಡಿದ್ರಂತೂ ಭಾಳ ಸರಳ. ಈಗ ನಿಮಗೆ ಬೀಜಗಣಿತಗಳು ಮುಂದೆ ತಾವೇ ಬರ್ತಾವ. ಸುಮಾರಾಗಿ ನೀವು ಕೋಚಿಂಗ್ ಕ್ಲಾಸ್ ಮುಗಿದ್ರು ನಮ್ಮ ಯೂಟ್ಯೂಬ್ದ ಅಭ್ಯಾಸ ಮುಗಿಯಂಗಿಲ್ಲ. ನೋಡ್ರಿ, ನೀವು ಕ್ರಮಬದ್ಧವಾಗಿ ಒಂದು ನೋಟ್ಬುಕ್ ಮಾಡ್ರಿ. 400 ಹಿಡ್ಕೊಂಡು ಎಲ್ಲ ಒಂದು 400 ಕೆಳಗಡೆ ಒಟ್ಟೆ ನೀವು ಯಾವುದೂ ತೆಗಿಯಬೇಡ್ರಿ. ಯಾಕಂದ್ರೆ ಅವು ಕ್ವಶನ್ ಪೇಪರ್ ಬಿಡಿಸಿದ್ದು ಆಮೇಲೆ ಪರೀಕ್ಷೆ ಸಮಯಕ್ಕೆ ಬಂದಾಗ ನೋಡ್ಕೊರಿ. 401ರಿಂದ ಒಂದು ನೋಟ್ಬುಕ್ ಮಾಡ್ಕೊಂಡು ಯೂಟ್ಯೂಬ್ದಾಗ ಲೆಕ್ಕ ಕ್ರಮಬದ್ಧವಾಗಿ ನೀವು TV ಸ್ಕ್ರೀನ್ದೊಳಗೆ ಜೋಶಿ ಕೋಚಿಂಗ್ ಕ್ಲಾಸ್ ಅಂತ ಯೂಟ್ಯೂಬ್ ನೀವು ತೆಗೆದ್ರಿ. TV ಒಳಗೆ ಆಂಡ್ರಾಯ್ಡ್ TV ತಗೋರಿ, ಇಂಟರ್ನೆಟ್ ಕನೆಕ್ಟ್ ಕೊಡ್ರಿ. ಈಗೆಲ್ಲ ಆಂಡ್ರಾಯ್ಡ್ TV ಇಂಟರ್ನೆಟ್ ಮೇಲೆ ಬಂದಾವ. ಈಗೆಲ್ಲ ಡಿಸ್ಕ್ಗಳು ಅದು ಇಲ್ಲ. ನೀವು ಯೂಟ್ಯೂಬ್ದಾಗ ಡೈರೆಕ್ಟಾಗಿ ನೀವು ಗಣಿತನ್ನ ಯೂಟ್ಯೂಬ್ದಿಂದ ಸರ್ಚ್ ಮಾಡಿ ನೀವು ನಮ್ಮ ಸಾಲಿ ನೋಡ್ಬೋದು. ಎಲ್ಲರ ಮನೆಯೊಳಗೆ ನೀವು ಅಭ್ಯಾಸ ನೋಡ್ಬೋದು, ಹೋಮ್ವರ್ಕ್ ನೋಡಿ ಪೇಪರ್ಗಳು ಬರ್ತಿರ್ತಾವ. ನಾವು ಅಡ್ವಾನ್ಸ್ ಹೇಳ್ತಿರ್ತೀವಿ, ಇಂಥ ತಾರೀಕಿನ ದಿವಸ ಪೇಪರ್ ಇರ್ತದೆ. ಯೂಟ್ಯೂಬ್ದಾಗ ಪೇಪರ್ ಅಂತೆ ಬಂದುಬಿಡ್ತಾವ. ಎಲ್ಲ ಗಣಿತಗಳು ಬಿಡಿಸಿರ್ತಾವ. ಟೆಸ್ಟ್ ಪೇಪರ್ ಅಂದ್ರೆ ಎಲ್ಲ ಬಿಡಿಸಿದ್ದಿರ್ತದ ಗಣಿತ. ನೋಡಿ, ಆ ಪೇಪರ್ ಒಂದ್ಸಲ ನೀವು ಬಿಡಿಸಿದ್ರಿ ಅಂದ್ರೆ ಇನ್ನೊಂದು ಪೇಪರೇ ಬಿಡಿಸೋದಪ್ಪ ಅಂತ ನಿಮಗೆ ಬರ್ತದ ಹಂಗ ಭಾವನಾ. ಆ ಟೈಪ್ ಅವು ಕ್ವಶನ್ ಪೇಪರ್ಗಳು. ಟೆಸ್ಟ್ ಪೇಪರ್ ಅಂತ ಅಂತಿತ್ತು ಅಂದ್ರೆ ಖಲಾಸ್, ನೀವು ಪೇಪರ್ ಬಿಡಿಸೋ ತನಕ ಉತ್ತರ ಆಗಿದ್ದ ಡಿಕ್ಲೇರ್. ಸ್ಕ್ರೀನ್ದಾಗ ನಿಮಗೆ 4 ಪ್ರಶ್ನೆ ಬಂದು ನಿಂತು ಬಿಡ್ತಾವ. ಆಮೇಲೆ ಮ್ಯೂಟ್ ಮಾಡಿಬಿಡೋದು ಪೇಪರ್. ಅದರ ಗಣಿತಗಳು ಎಲ್ಲ ಬಿಡಿಸ್ಬೇಕು ನೀವು. ಎಲ್ಲ ಅಭ್ಯಾಸ ಮುಗಿದಿಂದ ಯೂಟ್ಯೂಬ್ ಟೆಸ್ಟ್ ಪೇಪರ್ ಬರ್ತಾವ. ಆಮೇಲೆ ನವೋದಯ ಸೈನಿಕ್ ಸ್ಕೂಲ್ ಪೇಪರ್ ಬರ್ತಾವ. ನೀವು ಬೇಕಾದಾಗ ವಾರಕ್ಕೊಂದೊಂದು ಪೇಪರ್ಗಳನ್ನ ನೀವು ಮನೆಯಾಗಿ ನೋಡ್ಕೋಬಹುದು. ಈಗ ನಾವೇನು ತಿಳ್ಕೊಬೇಕೀಗ, ಒಂದು ಆಯತಾಕಾರದ ಆಟದ ಮೈದಾನದ ಸುತ್ತಳತೆ ಹಚ್ಚರಿ. ಸುತ್ತಳತೆ ಬರೋಬರಿ 138 ಮೀಟರ್ ಒಳಗೆ. ಅದರ ಉದ್ದಳತೆಯು ಅಗಲಕ್ಕಿಂತ 7 ಮೀಟರ್ ಹೆಚ್ಚದ. ಅಗಲ ಎಕ್ಸ್ ಆಗಿರಲಿ. ಅಗಲ = X ಮೀಟರ್. ಉದ್ದ ಬರಬರಿ ಎಕ್ಸ್ ದಾಳಗ ಅಗಲದೊಳಗೆ ನೀವು 7 ಮೀಟರ್ ಕೂಡಿಸ್ಬಿಟ್ರೆ ಏನು ಬರ್ತದ? ಉದ್ದ ಬರ್ತದೆ. ಈಗ ಸೂತ್ರ ಹಚ್ಕೋರಿ. ಸೂತ್ರ ಏನದ? ಸುತ್ತಳತೆ ಬರೋಬರಿ ಈಗ ಸುತ್ತಳತೆ ಕೊಟ್ಟಂದ್ರೆ ನೀವು ಹೆಂಗೆ ಹಚ್ಕೋಬೇಕು ಸೂತ್ರ ಅನ್ನೋದು ತೋರಿಸ್ತದೆ ನಾನು ನಿಮಗೆ. ನೋಡಿ, 2 ದುಂಡು ಕಂಸ ಉದ್ದ ಪ್ಲಸ್ ಅಗಲ = ಸುತ್ತಳತೆ. ಹಿಂಗೆ ಹಚ್ಕೋಬೇಕು. ಅಂದ್ರೆ ಇದು ಉತ್ತರ ಭಾಳ ಸರಳ ಸಿಗ್ತದೆ. ಆಯಾ ಜಾಗದಾಗ ನೀವು ತುಂಬಿಕೊಂಡು ಬಿಡ್ರಿ, ತಾನೇ ಉತ್ತರ ಬಂದು ಬಿಡ್ತದೆ. 2 ದುಂಡು ಕಂಸ
ಉದ್ದ ಎಷ್ಟದ ಎಕ್ಸ್ ಪ್ಲಸ್ 7 ಅಂತ ತಿಳ್ಕೊಂಡ್ರೆ, ಅಗಲ ಎಕ್ಸ್ ಅಂತ ತಿಳ್ಕೊಂಡ್ರೆ ಸುತ್ತಳತೆ ಎಷ್ಟದ 138 ಅದ. 2x ಪ್ಲಸ್ 2 7 14 ಪ್ಲಸ್ 2x ಈಜ್ವಲ್ ಟು 138. ನೋಡ್ರಿ ನಾ ಹೆಂಗೆ ಹಚ್ತೇನೆ ಅನ್ನೋದು ನೋಡ್ರಿ. 2x ಇದು ಉದ್ದ ಎಕ್ಸ್ ಪ್ಲಸ್ 7 ಆಗಲಿ ಎಕ್ಸ್ 2x ಪ್ಲಸ್ 2 7 14 2x ಪ್ಲಸ್ ಈಜ್ವಲ್ ಟು 138. ಯಾಕಂದ್ರೆ ಈ ಆವರಣಗಳನ್ನು ಬಿಡಿಸೋದು ಗೊತ್ತಿರ್ಬೇಕು ನೀವು. ಈ ಸುತ್ತಳತೆಯಾಗಿಂದ ನೀವು ಅಗಲ್ ತೆಗಿತೀರಿ. ಎಕ್ಸ್ ಅಂದ್ರೆ ಏನು ಅಗಲು ಬರ್ತದೆ. ನೀವು ಹಿಂಗೆ ನೀವು ಬೀಜಗಣಿತದಾಗ ಜರ್ ಮಾಡಿದ್ರೆ ಇದನ್ನು ನೀವು ಕ್ರಿಯೆಯನ್ನು ಮೊದಲು ಮಾಡ್ಕೋಬೇಕು. ಇದು ಬರೋಬ್ಬರಿ ಈ ಚಿಕ್ಕಿಂದ ಉತ್ತರ ನೀವು ತೆಗಿಬೇಕಾಗ್ಯದಂದ್ರೆ ಈ ಕ್ರಿಯೆಗಳನ್ನು ಬಿಡಿಸ್ಕೊತ ಹೋಗ್ಬೇಕು. 2x ಪ್ಲಸ್ 2 7 14 ಪ್ಲಸ್ 2x ಈಜ್ವಲ್ ಟು 138. ಈ 2x ಈ 2x ಕೂಡಿಸಿದ್ರೆ ಎಷ್ಟಾಯ್ತು ನೋಡ್ರಿ, 4x ಪ್ಲಸ್ 14 ಬರೋಬ್ಬರಿ 138. 4x ಈಜ್ವಲ್ ಟು 138 ಪ್ಲಸ್ ಇದ್ದದ್ದು ಈಚೆಗೆ ಹೋಗ್ತಾರೆ ಮೈನಸ್ 14. 4x ಬರೋಬ್ಬರಿ 1 4 4ಕ್ಕೆ 4 3 1 ಆದರೆ 2 ಕೈಲ ಬಂತು 1. ಎಕ್ಸ್ ಬರೋಬ್ಬರಿ 124 ಸರಾಸರಿ 4 4 1 4 3 12 4 1 ಬರೋಬ್ಬರಿ 31. ಎಕ್ಸ್ ಅಂದ್ರೆ ಏನು? ಎಕ್ಸ್ ಅಂದ್ರೆ ಏನು? ಅಗಲ ಬರೋಬ್ಬರಿ ಎಷ್ಟು ಬಂತು? 31 ಬಂತು. ಉದ್ದ ಬರೋಬ್ಬರಿ ಎಸ್ ಪ್ಲಸ್ 7 ಈಜ್ವಲ್ ಟು 31 ಪ್ಲಸ್ 7 ಬರೋಬ್ಬರಿ 38. ಆದ್ದರಿಂದ ಉದ್ದ ಬರೋಬ್ಬರಿ 38 ಮೀಟರ್, ಅಗಲ ಬರೋಬ್ಬರಿ 31 ಮೀಟರ್. ಕೇಳಿದ್ದೇನು? ವಿಸ್ತೀರ್ಣ ಬರೋಬ್ಬರಿ ಅಷ್ಟು. ನೋಡ್ರಿ ಎಷ್ಟು ಪದ್ಧತಿ ಪ್ರಕಾರ ಲೆಕ್ಕಗಳು ತಿಳಿತಾವ ಅನ್ನೋದು ನೋಡ್ಕೊಡ್ರಿ. ನೋಡ್ರಿ ಸರಿಯಾಗಿ ಅರ್ಥ ಮಾಡ್ಕೊರಿ ನೀವು ಗಣಿತಗಳನ್ನು. ಸರಿಯಾಗಿ ಹೆಂಗೆ ತಿಳಿಸ್ತಾರ ಸರ್. ಇದು ಭಾರಿ ಕಾಂಪ್ಲಿಕೇಟೆಡ್ ಗಣಿತ ಇತ್ತವಾಗ. ಇಂಥ ಗಣಿತಗಳು ನೀವು ಏನಾರು ಕಲ್ತೀರಿ ಅಂದ್ರೆ ನಿಮ್ಮನ್ನ ಕೈ ಹಿಡಿಯೋರೇ ಯಾರು ಇಲ್ಲ. ಇದು ಓಲ್ಡ್ ICIC ಸಿಲೆಬಸ್ದಾಗಂದು ಗಣಿತ ಬರ್ತದೆ. ಅದು ಈಗಿನ CBSE ಅಲ್ಲಿದು. ಈಗಿನ ಅಭ್ಯಾಸನ ನೀವು ಹಳೆ ಅಭ್ಯಾಸನ ಕಲೀರಿ. ಈಗಿನ ಅಭ್ಯಾಸ ನಿಮಗೆ ಭಾರಿ ಸರಳ ಆಗಿಬಿಡುತ್ತೆ. ಈ ಪೇಪರನ್ನು ರಿವಿಷನ್ ಮಾಡಿದ್ರೆ ನವೋದಯ ಪೇಪರ್ ಈಸಿಯಾಗಿ ಪಾಸ್ ಆಗ್ತಾರೆ. ನೋಡ್ರಿ ನೀವು ಈಗಿನ ನವೋದಯ ಪೇಪರ್ದಾಗ ಎಲ್ಲ ಸರಳ ಬಡ್ಡಿ ಲೆಕ್ಕಗಳನ್ನು ತಕ್ಕೋರು ನೀವು ಎಲ್ಲ ಪೇಪರ್ಗಳನ್ನು ಬಿಡಿಸ್ತೇನೆ ನಾನು. ಈಗ ನಾ ಬಾಕಿ ಉಳಿಸಿದ್ದೇನು 1987 2003 ತನಕ ಗಣಿತ ಬಿಡಿಸಿದ. ಅಂದ್ರೆ ಎಲ್ಲ ಕ್ರಮಬದ್ಧವಾಗಿ ಎಲ್ಲ ಮೆಂಟಲ್ ಎಬಿಲಿಟಿ, ಲಾಭಾನ್ಯ ಲೆಕ್ಕಗಳು, ಸರಳ ಬಡ್ಡಿ ಲೆಕ್ಕಗಳು, ಸುತ್ತಳತೆ, ವಿಸ್ತೀರ್ಣ, ಸಮಯದ ಲೆಕ್ಕಗಳು ಎಲ್ಲ ಗಣಿತಗಳನ್ನು ಕ್ರಮಬದ್ಧವಾಗಿ ಆರೈಕೆ ಮಾಡಿಕೊಂಡು ರಿವಿಷನ್ ಮಾಡಿರಿ ನವೋದಯ 100%. ಈಗ ನಿಮಗೆ ತಿಳಿತಲ್ಲ, ಉದ್ದ ಬರೋಬ್ಬರಿ 38 ಆಯ್ತು, ಅಗಲ ಬರೋಬ್ಬರಿ 31, ವಿಸ್ತೀರ್ಣ ಬರೋಬ್ಬರಿ. ಅವ್ರಿಗೆ ಕೇಳಿದ್ದೇನು? ವಿಸ್ತೀರ್ಣ ಅಂದ್ರೆ ಒಂದೇ, ಕ್ಷೇತ್ರಫಲ ಅಂದ್ರೆ ಒಂದೇ. ವಿಸ್ತೀರ್ಣ ಬರೋಬ್ಬರಿ ಉದ್ದ ಗುಂಡ್ಲೆ ಅಗಲ. ಉದ್ದ ಎಷ್ಟದ? 38 ಅದ, ಅಗಲ 31 ಅದ. ಬರೋಬ್ಬರಿ ಸರಳ ರೀತಿ ಒಳಗೆ ಮಾಡ್ರಿ. 38ಕ್ಕೆ 30ರಲ್ಲಿ 1 ಗುಣಿಸ್ರಿ. ಪೂಜೆ 3 8 24 ಕೈಲ ಬಂತು 2 3 3 9 1 2 11. ನೋಡ್ರಿ 30ರಲ್ಲಿ 1 ಗುಣಿಸಿದ್ರಿ 1 ಅದ. 1 38 ಕೂಡಿಸಿ ಬಿಡ್ರಿ. ಇದ್ರಾಗ 8 7 1 1 1178 ಚದರ ಮೀಟರ್. ಇದು ಭಾಳ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಉತ್ತರ ಹೆಚ್ಚಾಗಿ ನಿಮಗೆ ಕನ್ಫ್ಯೂಸ್ ಮಾಡೋ ಸಂಬಂಧ ಎಷ್ಟು ಆನ್ಸರ್ಗಳು ಕೊಟ್ಟಾರ ನೋಡ್ರಿ.
ಯಾವುದಕ್ಕೂ ಪ್ರತಿಯೊಂದು ವಿಚಾರ ಮಾಡಿ ಗಣಿತ ಉತ್ತರ ಹಾಕ್ಲಿಕ್ಕೆ ನಿಮ್ಗೆ ಅಷ್ಟು ಲೆಕ್ಕ ಕೊಟ್ಬಿಟ್ಟ ಇಷ್ಟೆಲ್ಲ ವಿಚಾರ ಮಾಡ್ತಾವಿಲ್ಲ ಹುಡುಗರು. ಎದಕ್ಕೆ ಹಾಕ್ತಾರೆ ಇವರು ನೋಡ್ತಾರೋ. ಇಲ್ಲಿ ಬಂದದ ಎಷ್ಟು? 1178 ಚದರ ಮೀಟರ್ ಹಸ್ತಾನೋ ಇಲ್ಲೋ ಇಲ್ಲಿ ಬರೀ. 1178 ಮೀಟರ್ ಹಚ್ಚಿದ್ರೆ ತಪ್ಪು, ಯಾಕಂದ್ರೆ ವಿಸ್ತೀರ್ಣ ಅದ. 1178 ಸೆಂಟಿಮೀಟರ್ ಹಚ್ಚಿದ್ರೆ ತಪ್ಪು, ಮಾನ ಮೀಟರ್ ಅದ. 1178 ಚದರ ಸೆಂಟಿಮೀಟರ್ ಹಚ್ಚಿದ್ರೆ ತಪ್ಪು, ಮಾನ ಮೀಟರ್ ಅದ. 1178 ಚದರ ಮೀಟರ್ ಉತ್ತರ ಸಂಖ್ಯೆ ಡಿ. ನಿಮ್ಮ ತಲೆ ಚೆಕ್ ಆಗ್ತದೆ ಇಲ್ಲಿ. ಅಂದ್ರೆ ಪರ್ಫೆಕ್ಟ್ ಆಗಿ ಬಿಡ್ತೀವಿ ನೀವು ಆನ್ಸರ್ ಹಾಕ್ಲಿಕ್ಕೆ. ನೋಡ್ರಿ ಇದನ್ನ ಲೆಕ್ಕ ರಿವಿಷನ್ ಮಾಡ್ರಿ, ಭಾಳ ಚಂದ ಅದ, ಚೆನ್ನಾಗಿ ಬಿಡಿಸ್ಕೊಡ್ರಿ ಫೇರ್. ಮತ್ತೊಂದ್ಸಲ ರಿಪೀಟ್ ನೋಡ್ರಿ ನಾ ಹೇಳಿದ್ದ.